ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ಮತ್ತೊಂದು ದಿನದಲ್ಲಿ ನಿಮ್ಮನ್ನು ಸಂಧಿಸಿ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥ ಮಹಾಕೃಪೆಯನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. ನನ್ನ ಜೀವಿತದಲ್ಲಿ ಮತ್ತೊಂದು ದಿನವನ್ನು ದೇವರು ನೋಡುವಂತೆ ಮಾಡಿದ್ದಾರೆ. ಅದಕ್ಕೆ ದೇವರ ಉದ್ದೇಶ ನೆರವೇರಲಿ, ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ. ಚೆನ್ನಾಗಿದ್ದೀರಾ ತಾನೇ? ಈ ದಿನದ ದೇವರ ವಾಕ್ಯ ಏನೆಂದು ಈಗಾಗಲೇ ನಿಮಗೆ ಗೊತ್ತಾಗಿರುತ್ತದೆ. ಕಳೆದ ದಿನಗಳಲ್ಲಿ ನಾನು ಕ್ಷಮಿಸದೆ ಹೋದರೆ ಎಂಬ ಟಾಪಿಕನ್ನು, ಕ್ಷಮಿಸದೆ ಹೋದರೆ ಆಗುವ ನಷ್ಟಗಳನ್ನು ಹೇಳಿದ್ದೇನೆ. ಈ ವಿಡಿಯೋದಲ್ಲಿ ನಾವು ಈ ದಿನ ಕ್ಷಮಿಸುವುದರಿಂದ ದೊರಕುವ ಆಶೀರ್ವಾದಗಳ ಕುರಿತಾಗಿ ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಏನು ದೇವರು ಆಶೀರ್ವಾದ ಮಾಡುತ್ತಾರೆಂದು ಕಾಯುತ್ತಿದ್ದೀರಲ್ಲವಾ? ಈ ವಿಡಿಯೋದಲ್ಲಿ ಕ್ಷಮಿಸಿದರೆ ಸಿಗುವ 5 ಆಶೀರ್ವಾದಗಳ ಕುರಿತಾಗಿ ನಿಮ್ಮೊಟ್ಟಿಗೆ ವಾಕ್ಯದ ಆಧಾರದ ಮೇಲೆ ತಿಳಿಸಲಿಕ್ಕೆ ಹೋಗುತ್ತಾ ಇದ್ದಾನೆ. ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ. ದೇವರು ತಾನೇ ನಿಮ್ಮ ಹೃದಯಗಳನ್ನು ತೆರೆದು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಆಮೇನ್. ನನ್ನ ಪ್ರಿಯ ದೇವಜನವೇ, ದೇವರು ಯೇಸುವಿನ ಮೂಲಕ ನಿಮ್ಮನ್ನು ಕ್ಷಮಿಸಿದಾರಲ್ವಾ? ಆತನ ಮಕ್ಕಳ ರೀತಿಯಲ್ಲಿ ನೀವು ಕೂಡ ಕ್ಷಮಿಸುವವರಾಗಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಮನುಷ್ಯರು ಹೇಳಿದರೆ ನಾವು ಮಾಡಬೇಕಾಗಿಲ್ಲ, ದೇವರು ಹೇಳಿದ್ದನ್ನು ಮಾಡಲೇಬೇಕು. ಬೈಬಲ್ ದೇವರಿಂದ ನಮಗೆ ದೊರೆತಂಥ ದೇವರ ಪ್ರೀತಿಯ ಪ್ರೇಮ ಪತ್ರ. ಆತನು ತನ್ನ ಮಕ್ಕಳನ್ನು, ತನ್ನನ್ನು ತಾನು ಪ್ರೀತಿಸುವವರಿಗೆ ಅನೇಕ ಒಳ್ಳೆಯ ವಿಚಾರಗಳನ್ನು ಅದರಲ್ಲಿ ಬರೆಸಿದ್ದಾರೆ. ಪ್ರತಿನಿತ್ಯ ನೀವು ನಾನು ಬೈಬಲನ್ನು ತೆಗೆದು ಮುಂದಿಟ್ಟುಕೊಂಡು ಭಕ್ತಿ ಶ್ರದ್ಧೆಯಿಂದ ನನ್ನೊಟ್ಟಿಗೆ ಮಾತನಾಡು ದೇವರೇ ಎಂದು ಹೇಳಿ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ ನಿಮ್ಮ ಹೃದಯಗಳು ತೆರೆಯಲ್ಪಡುತ್ತವೆ. ನಂಬುತ್ತೀರಿ, ವಾಕ್ಯದಂತೆ ನಡೆಯುತ್ತೀರಿ. ಆಗ ದೇವರು ನಿಮಗೆ ಕೊಡಬೇಕಾದಂಥ ಆಶೀರ್ವಾದಗಳನ್ನು ಕೊಡುತ್ತಾರೆ. ನಿಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ವಾಕ್ಯ ಕೇಳುತ್ತಿದ್ದೇನೆ, ವಾಕ್ಯದಂತೆ ನಡೆಯುತ್ತಿದ್ದೇನೆ, ಆದರೆ ಆಶೀರ್ವಾದ ಸಿಗುತ್ತಿಲ್ಲವಲ್ಲ ಎಂದು ನೀವು ಅಂದುಕೊಳ್ಳಬಹುದು. ಆದರೆ ಬೈಬಲ್ ಹೇಳುತ್ತದೆ, ದೇವರು ನಂಬಿಗಸ್ತನು. ತಡವಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ದೇವರ ಚಿತ್ತವನ್ನು ಕೂಡ ನೋಡಬೇಕಾಗುತ್ತದೆ. ಈ ವಾಕ್ಯವನ್ನು ನೀವು ನೋಡಿದಿರಾ? ಪೌಲನು ಎಫೆಸ ಸಭೆಯವರಿಗೆ ಬರೆಯುತ್ತಾ, ದೇವರು ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ಕ್ಷಮಿಸಿದ್ದಾನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಯೇಸು ಸ್ವಾಮಿ ಮಾಡಿದ ಹಾಗೆ ನೀವು ಮಾಡಿರಿ ಎಂದು ದೇವರ ವಾಕ್ಯದಲ್ಲಿ ಪೌಲನು ಎಚ್ಚರಿಸ್ತಾ ಇದ್ದಾನೆ. ದೇವಜನವೇ, ಇದೇ ಪೌಲನು ಕೊಲಸ್ಸೆಯವರಿಗೆ ಬರೆಯುತ್ತಾ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಂದು ಹೇಳುತ್ತಾ ಇದೆ. ದೇವಜನವೇ, ಗಮನಿಸಿದರ? ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ. ನಮ್ಮ ಎದುರಿನ ವ್ಯಕ್ತಿ, ನಮ್ಮ ಶತ್ರು, ಇಲ್ಲ ನಮ್ಮ ಮನೆಯ ವ್ಯಕ್ತಿ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಖಂಡಿತ ತಪ್ಪು ಮಾಡುತ್ತಾರೆ. ಅವರು ತಾನೇ ತಪ್ಪು ಮಾಡಿದ್ದಾರೆ, ನಾನು ಯಾಕೆ ಕ್ಷಮಿಸಬೇಕು ಎಂದು ಅನ್ನಬಾರದು. ದೇವರು ಹೇಳುವುದೇನೆಂದರೆ,
ನೀನು ಆಶೀರ್ವದಿಸಲ್ಪಡಬೇಕಾದರೆ ಅವರೇ ತಪ್ಪು ಮಾಡಿದ್ದರು, ಅವರೇ ಪ್ರಾರಂಭ ಮಾಡಿದರು, ಅವರೇ ಅದಕ್ಕೆ ಕಾರಣರಾದರು, ನೀನು ಅವರನ್ನು ಕ್ಷಮಿಸಬೇಕು. ನನಗೇನು ಲಾಭ, ಅವರೊಟ್ಟಿಗೆ ಹೋಗುವುದರಿಂದ ನನಗೇನು ಲಾಭ ಅಂತ ಅಂದುಕೊಳ್ಳಬೇಡ್ರಿ. ಖಂಡಿತ ದೇವರ ಮಾತು ಸುಳ್ಳಾಗುವುದಿಲ್ಲ. ಆತನು ನಿಮ್ಮನ್ನು ಕನಿಕರಿಸುತ್ತಾನೆ. ನಿಮಗೆ ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ನಿಮಗೋಸ್ಕರ ನನಗೋಸ್ಕರ ಮಾಡುವಂಥವನಾಗಿದ್ದಾನೆ. ನೀವು ಮಾಡೋದು ನೀವು ಮಾಡಿದರೆ ದೇವರು ಮಾಡಬೇಕಾಗಿರುವುದನ್ನು ದೇವರು ನಿಮಗೆ ಮಾಡುತ್ತಾನೆ. ನೀವು ಕ್ಷಮಿಸಿದರೆ ನಿಮಗೆ 5 ಆಶೀರ್ವಾದಗಳನ್ನು ಈ ದಿನ ಎಚ್ಚರಿಸಿ ನಿಮಗೆ ತಿಳಿಯಪಡಿಸುತ್ತಾನೆ. ದೇವಜನವೇ, ಹಾಗಾದರೆ ಈ 5 ಕಾರ್ಯಗಳಲ್ಲಿ ಮೊದಲನೆಯ ಕಾರ್ಯ ಏನಪ್ಪ ಅಂತ ಹೇಳಿದರೆ, ನಾವು ಕ್ಷಮಿಸುವಾಗ ದೇವರು ನಮ್ಮ ಹೃದಯದಲ್ಲಿ ಶಾಂತಿಯನ್ನು ಅನುಗ್ರಹಿಸುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹೌದು, ಕ್ಷಮಿಸದೆ ಹೋಗುವಾಗ ಕಳವಳ, ಒಂದು ರೀತಿಯಾದಂಥ ಭಯ, ಒಂದು ರೀತಿಯಾದಂಥ ಮನಸ್ಸಿಗೆ ಬೇಸರ ಉಂಟಾಗುತ್ತದೆ. ಆದರೆ ಅದನ್ನು ಅಲ್ಲಿಗೆ ಮುಕ್ತಾಯ ಮಾಡುವುದಾದರೆ, ಅಬ್ಬಾ ಈಗ ನೆಮ್ಮದಿಯಾಗಿದೆ, ಈಗ ಸುಖವಾಗಿ ನಿದ್ದೆ ಮಾಡ್ಬೋದಪ್ಪ, ಈಗ ಆರಾಮಾಗಿ ಭಯ ಇಲ್ಲದೆ ನಡೆದಾಡ್ಬೋದಪ್ಪ ಅಂತ ಅನಿಸುತ್ತದೆ. ಹೌದಲ್ವಾ? ಖಂಡಿತ ಅದೇ ರೀತಿಯಾಗಿ ನೀವು ನಾನು ಕರ್ತನ ಪಾದದಲ್ಲಿ ಆ ಕಾರ್ಯವನ್ನು ಮಾಡಬೇಕು. ಕಳವಳ ತೆಗೆಯಲ್ಪಟ್ಟು ಅಶಾಂತಿ ತೆಗೆಯಲ್ಪಡಬೇಕಾ? ಕ್ಷಮಿಸಬೇಕಾ? ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಕ್ಷಮಿಸದೇ ಇದ್ದಾಗ ಕಳವಳ, ಹೆದರಿಕೆ, ಬೇಸರಿಕೆ, ಕೋಪ, ಮನಸ್ತಾಪ, ಏನೋ ಒಂಥರ ಜೀವಿತ ಇರ್ತದೆ. ಆದರೆ ನಮ್ಮನ್ನೇ ತಗ್ಗಿಸಿಕೊಂಡು ಕ್ಷಮಿಸಿ ಬಿಡುವುದಾದರೆ ಸ್ವಾಮಿ ಹೇಳುತ್ತಾರೆ, ನೀನು ಕ್ಷಮಿಸಿರುವುದರಿಂದ ನಾನು ನಿನ್ನ ಹೃದಯಕ್ಕೆ ಶಾಂತಿಯನ್ನು ಕೊಡುತ್ತೇನೆ. ಅನೇಕ ಸಂದರ್ಭಗಳಲ್ಲಿ ಗಂಡ ಹೆಂಡತಿಯರ ಮಧ್ಯೆನೇ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮಧ್ಯೆನೇ, ತಂದೆ ತಾಯಿಗಳು ಮಕ್ಕಳ ಮಧ್ಯೆನೇ, ಜೊತೆಗೆಲಸದವರ ಮಧ್ಯೆನೇ ಅಶಾಂತಿಯು ಉದ್ಭವ ಆಗುತ್ತಿರುತ್ತದೆ. ಅದಕ್ಕೆ ಕಾರಣ ಲೋಕಾಧಿಪತಿ, ಇಹಲೋಕದ ದೇವರು. ಆದರೆ ಶಾಂತಿದಾಯಕನಾದ ದೇವರು ಶಾಂತಿಯನ್ನು ಏರ್ಪಡಿಸುತ್ತಾನೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಇದ್ದರೆ ಅದು ದೇವರ ಕಾರ್ಯ, ಅಶಾಂತಿ ಇದ್ದರೆ ಅದು ದುಷ್ಟನ ಕಾರ್ಯ. ದೇವರಿಗೆ ಅವಕಾಶ ಕೊಡಿರಿ, ದೇವರು ನಿಮ್ಮ ಅಶಾಂತಿಯನ್ನು ತೆಗೆದು ಶಾಂತಿಯನ್ನು ಕೊಡುತ್ತಾನೆ. ಸುಲಭವಲ್ಲ ಕ್ಷಮಿಸುವುದು. ಕ್ಷಮಿಸಿದರೆ ಆ ಸುಲಭವಾದ ಕಾರ್ಯವನ್ನು ದೇವರು ಅದ್ಭುತವಾಗಿ ಆಶೀರ್ವಾದವಾಗಿ ಮಾಡ್ತಾರೆ. ದೇವಜನ, ಹಾಗಾದರೆ ಎರಡನೆಯ ಕಾರ್ಯವನ್ನು ನಾವು ನೋಡಿದರೆ, ನಾವು ಕ್ಷಮಿಸುವಾಗ ನಮ್ಮ ಪ್ರಾರ್ಥನೆಗಳಿಗೆ ಮಾರ್ಗ ತೆರೆಯುತ್ತದೆ. ನಮ್ಮ ಪ್ರಾರ್ಥನೆಗಳು ಕೆಲವು ಸಂದರ್ಭದಲ್ಲಿ ದೇವರಿಗೆ ಮುಟ್ಟದ ಹಾಗೆ ಕ್ಷಮಿಸದೇ ಇರುವಂಥದ್ದು ಪಾಪವು ತಡೆಯುತ್ತದೆ. ಯಾವಾಗ ನಾವು ಕ್ಷಮಿಸುತ್ತೇವೋ ನಮ್ಮ ಪ್ರಾರ್ಥನೆಗಳು ಮಾರ್ಗವಾಗಿ ದೇವರ ಬಳಿಗೆ ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಈ ಭಾಗವನ್ನು ನೋಡುವಾಗ ಪ್ರಾರ್ಥನೆಯ ನಂತರದ ಭಾಗ, ಪ್ರಾರ್ಥನೆ ಹೇಗೆ ಮಾಡಬೇಕು, ಯಾವ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತದೆ, ಯಾವ ಪ್ರಾರ್ಥನೆ ನಮಗೆ ಆಶೀರ್ವಾದ ತರುತ್ತದೆ ಎಂಬ ಅಂಶದ ಕುರಿತಾಗಿ ಮಾತನಾಡುತ್ತಾ ಮುಂದೆ ಹೋಗಿ, ನೀವು ಕ್ಷಮಿಸಿದರೆ ನಿಮಗೂ ದೇವರು ಕ್ಷಮಿಸ್ತಾರೆ, ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಒಳ್ಳೆಯ ಉದಾಹರಣೆ, ಮತ್ತೆ ನಾವು ಯೋಬನ ಗ್ರಂಥವನ್ನು ಓದಬೇಕಾಗುತ್ತದೆ. ಯೋಬನ ಗ್ರಂಥದಲ್ಲಿ 42:10
ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಅಲ್ಲಿಯವರೆಗೂ ಅನೇಕ ಸಂದರ್ಭಗಳಲ್ಲಿ ಯೋಬನು ಕೂಗಿದನು, ಮೊರೆಯಿಟ್ಟನು, ಬೇಡಿದನು. ಆದರೆ ದೇವರ ಉತ್ತರ ಅವರಿಗೆ ಲಭಿಸಲಿಲ್ಲ. ಯಾವಾಗ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದನೋ, ಅಂದರೆ ಅದರ ಅರ್ಥ ಕ್ಷಮಿಸಿದನೋ, ಆ ಪ್ರಾರ್ಥನೆಗಳು ದೇವರಿಗೆ ಮುಟ್ಟಿದವು. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿ ದೇವಜನವೇ, ಇದು ಮತ್ತೆ ಮತ್ತೆ ನಾವು ಕೇಳಿಸ್ಕೊಳ್ತಾ ಇದ್ದೀವಲ್ಲ ಅಂತ ಬೇಸರಿಕೆ ಮಾಡಿಕೊಳ್ಳದೆ, ಎಲ್ಲೋ ಬಚ್ಚಿಡಲ್ಪಟ್ಟಂಥ, ಎಲ್ಲೋ ಕ್ಷಮಿಸಲಾರದಂಥ, ಎಲ್ಲಿಯೋ ನೀವು ಮಾತನಾಡಲಾರದಂಥ ಪರಿಸ್ಥಿತಿ ಇದೆ. ಅದಕ್ಕೆ ದೇವರು ಮತ್ತೆ ನನ್ನ ಹೃದಯದಲ್ಲಿ ಈ ಟಾಪಿಕ್ಕನ್ನು ಇಟ್ಟು ಮತ್ತೆ ನಾನು ಮಾತನಾಡಬೇಕಾಗಿ ದೇವರು ಪ್ರೇರೇಪಿಸ್ತಾ ಇದ್ದಾರೆ. ಆದ್ದರಿಂದ ನೀವು ಕ್ಷಮಿಸಿದರೆ ಮೊದಲನೇ ಆಶೀರ್ವಾದ ದೇವ ಶಾಂತಿ ನಿಮ್ಮ ಹೃದಯದಲ್ಲಿ ಬರುತ್ತದೆ. ಎರಡನೇದಾಗಿ ನೀವು ಕ್ಷಮಿಸಿದರೆ, ಇದು ಈ ವಾಕ್ಯ ಹೇಳುತ್ತಾ ಇದೆ, ನೀವು ನಿಮ್ಮ ಪ್ರಾರ್ಥನೆಗಳು ದೇವರಿಗೆ ಮುಟ್ಟುವಂತೆ ಮಾಡುತ್ತೀರಿ, ನಿಮ್ಮ ಪ್ರಾರ್ಥನೆಗಳಿಗೆ ಮಾರ್ಗವಾಗುತ್ತದೆ ಎಂದು ಹೇಳುತ್ತದೆ. ಮೂರನೇದಾಗಿ ನಾವು ನೋಡುವಾಗ, ನಾವು ಕ್ಷಮಿಸಿದರೆ ನಾವು ಆತ್ಮೀಕವಾಗಿ ಬೆಳೆಯುತ್ತೇವಂತೆ. ಹೌದು, ದೇವರು ಅಂದರೆ ಯೇಸು ಸ್ವಾಮಿ ಹೇಳಿದ ಮಾತನ್ನು ನಾವು ಅನುಸರಿಸದೆ ಹೋದರೆ, ನಾವು ಕೇಳುವುದೊಂದು ಮಾಡುವುದು ಇನ್ನೊಂದು, ವಾಕ್ಯವಂತರ ಇದೆ, ನಾವು ಮಾಡೋದು ಇನ್ನೊಂದು ಥರ ಇದೆ ಅಂದರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಜನರ ದೃಷ್ಟಿಯಲ್ಲಿ ನಾವು ಬಹಳ ಒಳ್ಳೆಯವರಂತೆ ಕಾಣಿಸಬಹುದು, ನಾವು ಮೇಧಾವಿಗಳಂತೆ ಎಲ್ಲ ಚೆನ್ನಾಗಿದೆ, ಆಶೀರ್ವಾದವಾಗಿದೆ ಅಂತ ಅಂದುಕೊಳ್ಳಬಹುದು. ಕ್ಷಮಿಸದೆ ಹೋದವರಿಗೂ ಕೂಡ ಕೆಲವು ಸಾರಿ ಎಲ್ಲ ಚೆನ್ನಾಗೇ ನಡೀತಾ ಇರ್ತದೆ, ಆದರೆ ಆತ್ಮೀಕವಾಗಿ ಬೆಳೆದಿರುವುದಿಲ್ಲ. ಅವರ ಆತ್ಮೀಕತೆಯು ಬಹಳ ಹೀನವಾಗಿರುತ್ತದೆ. ದೇವಜನವೇ, ಲೌಕಿಕ ಆಶೀರ್ವಾದಗಳಿಗಿಂತ ಆತ್ಮೀಕ ಬೆಳವಣಿಗೆ ಬಹಳ ಮುಖ್ಯ. ಕ್ರೈಸ್ತ ಮಕ್ಕಳಿಗೆ ಅದು ಬಹಳ ಮುಖ್ಯ. ಆತ್ಮೀಕವಾಗಿ ಬೆಳೆದು ಆಶೀರ್ವಾದ ಹೊಂದುವುದಲ್ಲ, ಆತ್ಮೀಕವಾಗಿ ಬೆಳೆದು ದೇವರ ನಾಮವನ್ನು ಮಹಿಮೆಪಡಿಸುವುದು. ಹಾಗಾದರೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತಗಳಲ್ಲಿ ನಾನು ಆತ್ಮೀಕವಾಗಿ ಬೆಳೆದಿದ್ದೇನೆ ಅನ್ನುವುದು ಯಾವಾಗ ಗೊತ್ತಾ? ಯಾರನ್ನಾದರೂ ಕ್ಷಮಿಸಬೇಕಾದಾಗ ತಡೆಯಿಲ್ಲದೆ, ಆಲೋಚಿಸದೆ, ನಾಚಿಕೆ ಆದರೂ ಪರವಾಗಿಲ್ಲ, ಅವಮಾನ ಆದರೂ ಪರವಾಗಿಲ್ಲ, ಅವ್ರನ್ನ ನೋಡಿ ನಗಪಾಟ್ಲು ಮಾಡಿದರೂ ಪರವಾಗಿಲ್ಲ, ನಾನು ನನ್ನ ದೇವರ ಮಾತಿಗೆ ವಿಧೇಯನಾಗಬೇಕು. ಅಷ್ಟೇ. ಆ ಕೆಲಸವನ್ನು ನಾವು ಮಾಡುವಾಗ ದೇವರು ನಿಮ್ಮನ್ನು ಸನ್ಮಾನಿಸ್ತಾರೆ, ತಕ್ಕ ಸಮಯದಲ್ಲಿ ಸನ್ಮಾನಿಸ್ತಾರೆ. ದೇವರು ನಿಮ್ಮನ್ನು ಆ ಕಾರ್ಯ ಮಾಡಿದ ಮೇಲೆ ಆ ಟೈಮಲ್ಲಿ ನಿಮ್ಮ ಮನಸ್ಸಿಗೆ ಒಂಥರ ಹೇಗೆ ನಾನು ಕ್ಷಮೆ ಕೇಳಲಿ ಅಂತ ಅನ್ನಿಸ್ಬೋದು. ಅದು ಮುಗಿದ ಮೇಲೆ ನಿಮ್ಮಲ್ಲಿ ಒಂದು ದೊಡ್ಡ ಶಾಂತಿ, ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಂತೆ ನಿಮ್ಮ ಆತ್ಮೀಕ ಜೀವಿತದಲ್ಲಿ ಆಹಾ, ನನಗೆ ಕ್ಷಮಿಸುವಂಥ ಗುಣವನ್ನು ದೇವರಿಗೆ ಕೊಟ್ಟನಲ್ವ ಅಂತ ನೀವು ಸಂತೋಷಿಸ್ತೀರ. ನೀವು ಟ್ರೈ ಮಾಡಿ ನೋಡಿ. ಬೇಕಾದರೆ ಮನುಷ್ಯರನ್ನು ಕ್ಷಮಿಸುವ ಗುಣವು ನಮಗೆ ಬಂದರೆ ಮತ್ತೆ ಅವರ ಶತ್ರುಗಳಲ್ಲ, ಅವರು ನಮಗೆ ಅಡ್ಡಿಗಳಲ್ಲ, ನಮಗೆ ತೊಂದರೆ ಅಲ್ಲ, ಅವರಿಂದ ನಮಗೆ ದೇವರು ಆಶೀರ್ವಾದ ಕೊಡ್ತಾರೆ. ಕ್ಷಮಿಸುವುದರಿಂದ ಶತ್ರುವಿನ ಆಶೀರ್ವಾದವನ್ನು ಕೂಡ ನೀವು ಹೊಂದಿಕೊಳ್ಳುತ್ತೀರಾ. ಅರ್ಥ ಆಯ್ತಲ್ವಾ? ಕ್ಷಮಿಸುವುದರಿಂದ ಶತ್ರುವಿನ ಆಶೀರ್ವಾದವನ್ನು ಕೂಡ ನೀವು ಹೊಂದಿಕೊಳ್ಳುತ್ತೀರಾ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯ ಹೇಳುತ್ತಾ ಇದೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಅಲ್ಲಿ ಹೇಳಿದ ಹಾಗೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಮೇಲೆ ವಾಕ್ಯದಲ್ಲಿ ಕೂಡ ನಾನು ಅದು ಓದಿದೆ. ಮತ್ತೊಬ್ಬರನ್ನು ಸಹಿಸಿಕೊಂಡು ಕ್ಷಮಿಸಿರಿ. ಸಹಿಸಿಕೊಳ್ಳಬೇಕು ಪ್ರಿಯ ದೇವಜನವೇ. ಆಗಲೇ ನಾವು ಆತ್ಮೀಕವಾಗಿ ಬೆಳೆದಿದ್ದೇವೆ ಎಂದು ಗೊತ್ತಾಗುತ್ತದೆ. ಅದೆಂಥ ದೊಡ್ಡ ನಷ್ಟವೇ ಆಗಿರಲಿ. ಕಳೆದ ಸಾರಿ ಒಬ್ಬ ಸಹೋದರಿ ಹೇಳಿದರು, ಪಾಸ್ಟೇ ನಿಮ್ಮ ವಾಕ್ಯವನ್ನು ಕೇಳಿ ದೊಡ್ಡ ಮಾರ್ಪಾಡು, ದೊಡ್ಡ ತೀರ್ಮಾನ ತಗೊಂಡಿದ್ದೇನೆ, ನಾನು ಕ್ಷಮಿಸಲಿಕ್ಕೆ ಸಿದ್ಧ ಇದ್ದೇನೆ. ಹಾಗಾದರೆ ನಾನು ನೇರವಾಗಿ ಅವರ ಹತ್ರ ಕ್ಷಮೆ ಕೇಳಬೇಕಾ, ಇಲ್ಲವೇ ನಾನು ಪ್ರಾರ್ಥನೆಯಲ್ಲಿ ಕ್ಷಮಿಸಿದ್ದೇನೆಂದು ಹೇಳಿದರೆ ಸಾಕಾ ಅಂತ. ಅದಕ್ಕೆ ನಾನು ಸಹೋದರಿ ಹತ್ರ ಹೇಳಿದೆ, ಸಿಸ್ಟರ್, ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ನಿಮ್ಮ ಕಾಣಿಕೆಯನ್ನು ಕಾಣಿಕೆ ಪೆಟ್ಟಿಗೆ ಹತ್ರನೇ ಬಿಟ್ಟು ಮೊದಲು ಹೋಗಿ ನಿಮ್ಮ ಸಹೋದರನೊಟ್ಟಿಗೆ ಒಂದಾಗು,
ಆನಂತರ ಬಂದು ನಿನ್ನ ಕಾಣಿಕೆಯನ್ನು ಸಮರ್ಪಿಸು. ನೀನು ಪ್ರಾರ್ಥನೆ ಮಾಡೋಕ್ಕೆ ಕೂತ್ಕೊಂಡಾಗ ಏನಾದರೂ ಅಡ್ಡಿ ಇದೆ ಅಂತ ಗೊತ್ತಾದರೆ ಪ್ರಾರ್ಥಿಸುವುದಕ್ಕಿಂತ ಮೊದಲು ಹೋಗಿ ಸಂಧಾನ ಮಾಡಿಕೊಂಡು ಬಂದು ಆಮೇಲೆ ಪ್ರಾರ್ಥಿಸುವಂಥದ್ದೇ. ಅದರರ್ಥ ಏನಂದರೆ, ನಾನು ರೂಮಲ್ಲಿ ಕೂತ್ಕೊಂಡು ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದರೆ ಸಾಲದು. ವ್ಯಕ್ತಿ ಹತ್ರ ನೇರವಾಗಿ ಹೋಗಿ ಸಂಧಿಸಿ ಮಾತಾಡಿ ಕ್ಷಮಿಸಬೇಕು. ಸುಲಭ ಅಲ್ಲ, ಆದರೆ ದೇವರು ಸಹಾಯ ಮಾಡುತ್ತಾರೆ. ದೇವಜನವೇ, ನಿಮಗೆ ದೇವರು ಸಹಾಯ ಮಾಡುವಾಗ ಅದು ದೊಡ್ಡ ಕಷ್ಟ ಅನಿಸುವುದಿಲ್ಲ. ಯಾಕೆಂದರೆ ನಮ್ಮನ್ನು ನಾಚಿಕೆಗೆಟ್ಟವರು ಅನ್ನಬಹುದು, ಬುದ್ಧಿ ಇಲ್ಲ ಅನ್ನಬಹುದು ಅಲ್ವಾ, ಆ ಥರ ಏನಾದರೂ ಅನ್ನಬಹುದು. ಬಟ್ ದೇವರಿಗೆ ಮಹಿಮೆ ಆಗ್ತದೆ. ಅನೇಕರಿಗೆ ಗೊತ್ತಾಗ್ತದೆ ಆ ವ್ಯಕ್ತಿ ಅಂಥವರಲ್ಲಪ್ಪ, ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಅವರಂತ ನಾವೇ ತಪ್ಪು ಮಾಡಿದ್ರು ಅವ್ರು ಕ್ಷಮಿಸಿಬಿಡ್ತಾರೆ ಅನ್ನೋ ಮನಸ್ತತ್ವ ಅನೇಕರಿಗೆ ಗೊತ್ತಾಗಬೇಕು. ಒಂದು, ನೀವು ಕ್ಷಮಿಸಿದರೆ ದೇವಶಾಂತಿ ಬರುತ್ತದೆ. ಕ್ಷಮಿಸಿದರೆ ನಿಮ್ಮ ಪ್ರಾರ್ಥನೆ ದೇವರು ಆಲಿಸುತ್ತಾರೆ. ಕ್ಷಮಿಸಿದರೆ ನೀವು ಆತ್ಮೀಕವಾಗಿ ಬೆಳವಣಿಗೆ ಆಗುತ್ತಿದ್ದೀರಿ ಎಂಬುದು ಅದು ಗೊತ್ತಾಗ್ತದೆ. ನಂತರವಾಗಿ ನಾವು ನೋಡುತ್ತಾ ಇದ್ದೇವೆ, ಕ್ಷಮಿಸುವುದರಿಂದ ದೈಹಿಕ ಮತ್ತು ಭಾವನಾತ್ಮಕವಾಗಿ ಆರೋಗ್ಯ ಬರುತ್ತದಂತೆ. ಹೌದು, ನಾವು ಚಿಂತೆ ಮಾಡಿ ಕೋಪದಲ್ಲಿದ್ದು ಅವರನ್ನು ಕ್ಷಮಿಸದೇ ಹೋದರೆ ಅದು ನಮ್ಮ ಎಲುಬುಗಳಿಗೂ ನಮ್ಮ ದೇಹಕ್ಕೂ ಒಳ್ಳೆಯದಲ್ಲ. ಅದೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇವೆ. ಯಾವಾಗಲೂ ಮಾಡ್ತಲೇ ಇರ್ತೇವೆ. ರಾತ್ರಿ ಹಗಲು ಅದೇ ಜ್ಞಾಪಕ ಬರುತ್ತೆ. ಅವ್ರ ಎದುರು ಬಂದರೆ ಅದೇ ಜ್ಞಾಪಕ ಬರ್ತದೆ. ಅವ್ರು ನೋಡಿದಾಗೆಲ್ಲ ಅದೇ ಜ್ಞಾಪಕ ಬರ್ತದೆ. ಅವರೊಟ್ಟಿಗೆ ಸ್ನೇಹ ಮಾಡಬೇಕು ಮತ್ತೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇರೋದು. ಕ್ಷಮಿಸಿಬಿಟ್ಟು ದೂರ ಇರುವುದು ಒಳ್ಳೆಯದು. ಕ್ಷಮಿಸಿಬಿಟ್ಟು ಮತ್ತೆ ಒಡನಾಟ ಮಾಡಿ ತಿರುಗಿ ಜಗಳ ಮಾಡಿ ತಿರುಗಿ ಇದೆಲ್ಲ ಮಾಡೋದು ಬೇಡ. ಸ್ನೇಹ ಭಾವದಿಂದಲೇ ದೂರ ಇರುವುದು ಒಳ್ಳೆಯದು. ಶತ್ರುಭಾವ ಒಳ್ಳೆಯದಲ್ಲ. ಅದು ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ನಮ್ಮನ್ನು ಅನಾರೋಗ್ಯವಂತರನ್ನಾಗಿ ಮಾಡುತ್ತದೆ. ಇವತ್ತು ನಿಮ್ಮಲ್ಲಿ ಆ ರೀತಿಯಾಗಿ ಏನಾದರೂ ಇದ್ದರೆ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಜೀವಿತಕ್ಕೋಸ್ಕರ ನೀವು ನಾನು ಕ್ಷಮಿಸಬೇಕು. ಬೇರೆ ಯಾರಿಗೋಸ್ಕರನಲ್ಲ, ನಮ್ಮ ದೇವರ ಮಾತನ್ನು ಅನುಸರಿಸಿ ನಮ್ಮ ಆರೋಗ್ಯವನ್ನು ಸುಸ್ಥಿರಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಮಾಡುವಂಥ ಪ್ರಯತ್ನವೂ ಅದಾಗಿದೆ. ಅದನ್ನು ದೇವರ ವಾಕ್ಯ ಕ್ಷಮಿಸುವುದರಿಂದ ದೈಹಿಕ ಮತ್ತು ಭಾವನಾತ್ಮಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗ್ತೇವೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಅದರ 17:22 ವಾಕ್ಯದಲ್ಲಿ ಹರ್ಷ ಹೃದಯವು ಒಳ್ಳೆ ಔಷಧ, ಕುಗ್ಗಿದ ಮನದಿಂದ ಒಣಮೈ ಎಂದು ಹೇಳುತ್ತದೆ. ಹರ್ಷ ಹೃದಯ ಒಳ್ಳೆ ಔಷಧ. ನೋಡಿ, ಯಾವಾಗ ನಾವು ನಗ್ತೀವೋ, ಸಂತೋಷ ಪಡ್ತೇವೋ, ಅದು ಔಷಧಿ ಇದ್ದ ಹಾಗೆ. ಅದನ್ನು ನಮಗೆ ಶತ್ರು ನೋಡಿದಾಗ ನಗೋಕ್ಕಾಗುತ್ತಾ? ಇಲ್ಲ. ಅದೇ ನಾವು ಕ್ಷಮಿಸಿಬಿಟ್ರೆ ನಾವು ನಗ್ತಾ ಇರಬಹುದು, ಸಂತೋಷವಾಗಿ ಇರಬಹುದು. ಅದು ನಮಗೊಂದು ಮೆಡಿಸಿನ್, ಔಷಧ. ಅದನ್ನು ನಾವು ಮನಸ್ಸಲ್ಲಿಟ್ಟುಕೊಳ್ಳಬೇಕು. ವಾಕ್ಯವನ್ನು ಬೀಳುವ ದೇವಜನವೇ, ಇವತ್ತು ಯೋಚನೆ ಮಾಡಿರಿ, ಕೂತ್ಕೊಂಡು ಪ್ರಾರ್ಥನೆ ಮಾಡಿರಿ. ದೇವರೇ, ಯಾರ ವಿರೋಧವಾದರೂ ನನಗೆ ದ್ವೇಷ, ಕೋಪ, ಈ ಕ್ಷಮಿಸದೇ ಇರುವಂಥ ಮನೋಭಾವ ಇದ್ದರೆ ನನಗೆ ತೋರಿಸಿಕೊಡು, ಅದನ್ನು ಮಾಡುವುದಕ್ಕೆ ನನಗೆ ಅವಕಾಶ ಕೊಡು ಎಂದು ಕೇಳಿಕೊಳ್ಳ್ರೆ ಈ 5ನೇ ಆಶೀರ್ವಾದವನ್ನು ನೀವು ಹೊಂದಬಹುದು. ಕ್ಷಮಿಸುವುದರ ಮೂಲಕ ನಿಮ್ಮ ಜೀವನವನ್ನು ದೇವರು ಉನ್ನತಿಗೆ ತರುತ್ತಾನೆಂದು ದೇವರು ವಾಕ್ಯ ಹೇಳುತ್ತಾ ಇದೆ. ಹೌದು, ಕ್ಷಮಿಸುವುದರ ಮೂಲಕ ದೇವರು ನಿಮ್ಮನ್ನು ಉನ್ನತಿಗೆ ತರ್ತಾನೆ. ಕ್ಷಮಿಸುವುದರಿಂದ ನಾವು ದೊಡ್ಡವರಾಗ್ತೀವಿ. ಹೇಗೆ? ಯೋಸೇಫನ ಜೀವಿತವನ್ನು ನೋಡಿರಿ. ತನ್ನನ್ನು ಹಿಂಸಿಸಿದವರು, ತನ್ನನ್ನು ಮಾರಾಟ ಮಾಡಿದವರು, ತನ್ನನ್ನು ದೂಷಿಸಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಂಥ ತನ್ನ ಸಹೋದರರು ಬಂದು ತನ್ನ ಮುಂದೆ ಮೊಣಕಾಲೂರಿ ಕೂತುಕೊಳ್ಳುವಾಗ ಅದನ್ನು ಅವಕಾಶವಾಗಿ ತೆಗೆದುಕೊಂಡು ದ್ವೇಷ ಸಾಧಿಸಲಿಲ್ಲ. ನಾನು ಯಾರು ಗೊತ್ತಾ? ನೀವು ಹಿಂಗೆ ಮಾಡಿದ್ದು ಸರಿ ಇಲ್ಲ ಗೊತ್ತಾ, ಅದಕ್ಕೆ ನಿಮ್ಮನ್ನು ಹೀಗೆ ಮಾಡ್ತೀನಿ ಅಂತ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಆದರೆ ಯೋಸೇಫನು ಆ ಕೆಲಸ ಮಾಡಲಿಲ್ಲ. ಬದಲಾಗಿ ಯೋಸೇಫನು ತನ್ನ ಸಹೋದರರನ್ನು ಕ್ಷಮಿಸಿಬಿಟ್ಟನು, ಅಪ್ಪಿಕೊಂಡನು, ತನ್ನ ಸಹೋದರನಂತೆ ಒಂದಾದನು. ದೇವಜನವೇ, ಆ ರೀತಿ ಮಾಡಿದ್ದರಿಂದ ಸಹೋದರರು ಇವನನ್ನು ಒಂದು ಉನ್ನತ ವ್ಯಕ್ತಿಯಾಗಿ ನೋಡಿದರು. ದೇಶವನ್ನು ಬಿಟ್ಟು, ಸ್ಥಳವನ್ನು ಬಿಟ್ಟು ಬಂದು ಯೋಸೇಫನ ಮಾತಿನಂತೆ ನಡೆದುಕೊಂಡರು. ಕ್ಷಮಿಸುವುದರಿಂದ ಅನೇಕರು ಹೇಳ್ತಾರೆ ನಾವು ಕಡಿಮೆ ಆಗಿಬಿಡ್ತೀವಿ ಅಂತ. ದೇವ್ರ ವಾಕ್ಯ ಹೇಳುತ್ತದೆ, ಕಡಿಮೆ ಆಗೋದಿಲ್ಲ. ದೇವರು ನಮ್ಮ ಮರ್ಯಾದೆಯನ್ನು ಹೆಚ್ಚಿಸಿ ನಮಗಿನ್ನೂ ಮಹಿಮೆಯನ್ನು ತರುವಂತೆ ಆತನು ಪ್ರಯತ್ನ ಮಾಡ್ತಾನೆ. ದೇವಜನವೇ,
ಯೋಬನ ಕುರಿತು ಕೇಳಿದಿರಿ, ಪೌಲನು ಹೇಳಿದ ಮಾತುಗಳನ್ನು ಕೇಳಿದಿರಿ, ಯೋಸೇಫನು ಮಾಡಿದಂಥ ಕಾರ್ಯವನ್ನು ನೀವು ಕೇಳಿದಿರಿ. ಇನ್ನು ಅನೇಕರು ಬೈಬಲಲ್ಲಿ ಕ್ಷಮಿಸುವಂಥರ ಕುರಿತಾಗಿ ನಿಮಗೆ ಗೊತ್ತೇ ಇದೆ. ಯೇಸು ಸ್ವಾಮಿಯ ಕುರಿತು, ಸ್ಟೆಫನನ ಕುರಿತು ಎಲ್ಲ ನಾವು ಕೇಳಿಸಿಕೊಂಡಿದ್ದೇವೆ. ಈ ದಿನ ನಿಮಗೂ ನನಗೂ ದೇವರ ವಾಕ್ಯ ಎಚ್ಚರಿಸುವುದಿಷ್ಟೇ, ದೇವರ ಆಶೀರ್ವಾದ ಬರಬೇಕು ಅನ್ನೋದಕ್ಕೋಸ್ಕರ ಕ್ಷಮಿಸಬೇಡ್ರಿ. ಕ್ಷಮಿಸಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈ 5 ಆಶೀರ್ವಾದಗಳು ನಿಮ್ಮ ಮೇಲೆ ಬರಲಿ. ಇನ್ನೂ ಬೇರೆ ಕಾರಣಗಳು ಇರಬಹುದು, ಆಶೀರ್ವಾದಗಳು ಇರಬಹುದು. ದೇವರಾತ್ಮನು ನನ್ನಲ್ಲಿ ಮಾತನಾಡಿದಂಥ ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಂಡಿದ್ದೇನೆ. ನೀವು ಕೇಳಿ. ಈ ಒಂದು ವಿಷಯಗಳು ಖಂಡಿತ ವಾಕ್ಯಾನುಸಾರವಾಗಿದೆ, ಇದನ್ನು ಮಾಡುವುದು ಒಳ್ಳೆಯದು ಅಂತ ನಂಬಿದ್ದರೆ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ಪರಮ ತಂದೆಯಾದ ದೇವರೇ, ಪ್ರತಿನಿತ್ಯ ನೀವು ನಮ್ಮೊಟ್ಟಿಗೆ ಮಾತನಾಡ್ತೀರಪ್ಪ. ದೇವರೇ, ಅನೇಕರಿಗೆ ಕೆಲಸಗಳಿದ್ದಾವೆ, ಕಾರ್ಯಗಳಿದ್ದಾವೆ, ಪ್ರಯಾಣಗಳಿದ್ದಾವೆ, ಟೈಮ್ ಇಲ್ಲ, ಬೇರೆ ಪಾಸ್ಟ್ಗಳದ್ದು ಬೇರೆದೆಲ್ಲ ಇದೆಯಪ್ಪ. ಆದರೂ ಪ್ರತಿನಿತ್ಯ ಸಮಯ ಕೊಟ್ಟು ವಾಕ್ಯದ ರಹಸ್ಯಗಳನ್ನು ಅರಿತು ಕೇಳಿ, ಹೌದು ದೇವರೇ, ಕಲಿಯಬೇಕು ನಾನು, ಬೆಳೆಯಬೇಕು ನಾನು, ವಾಕ್ಯದ ರಹಸ್ಯಗಳನ್ನು ತಿಳಿಯಬೇಕೆಂದು ಬಂದಿರುವಂಥ ಎಲ್ಲ ದೇವ ಜನರನ್ನು ಅನುಗ್ರಹಿಸಿರಿಯಪ್ಪ. ದೇವರೇ, ನಿಮ್ಮನ್ನು ನಂಬುವಂಥ ಪ್ರತಿಯೊಬ್ಬರೂ ನಿಮ್ಮ ಕೃಪೆ, ಕನಿಕರ, ದಯೆಗಳನ್ನು ಸ್ವಂತ ಮಾಡಿಕೊಳ್ಳಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಈ ದಿನ ನಮ್ಮ ಮೊರೆಯನ್ನು ಆಲಿಸಿದಂಥ ನೀವು, ಉನ್ನತೋನ್ನತನಾದಂಥ ದೇವರಾದಂಥ ನೀವು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಡ್ರಿ. ಪರಲೋಕದ ಕೃಪೆಗಳಿಂದ ಅನುಗ್ರಹಗಳನ್ನು ತೋರಿಸಿಕೊಡ್ರಿ. ಕೆಲವು ಸಾರಿ ನಮ್ಮ ಪ್ರಾರ್ಥನೆಗೆ ಅಡ್ಡಿ, ನಮ್ಮ ಮನಃಶಾಂತಿಗೆ ಅಡ್ಡಿ, ನಮ್ಮ ಆತ್ಮೀಕ ಜೀವಿತಕ್ಕೆ ಅಡ್ಡಿ, ನಾವು ದೇವರೇ ನಿಮ್ಮಲ್ಲಿ ಬೆಳೆಯಲಿಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಕಾರ್ಯಗಳನ್ನು ತೆಗೆದುಬಿಟ್ಟು ಆರೋಗ್ಯವನ್ನು ಕೂಡ ಹೊಂದಲಿಕ್ಕೆ ಕ್ಷಮಿಸದೇ ಇರುವುದೇ ಕಾರಣ ಎಂದು ನಾವು ಕೇಳಿಸಿಕೊಂಡಿದ್ದೇವೆ. ದೇವರೇ, ಈ ರೀತಿಯಾಗಿ ನಾವಿಲ್ಲದೆ ನಿನ್ನ ಮಕ್ಕಳಾಗಿರುವುದಕ್ಕೆ ಸಹಾಯ ಮಾಡು. ಎಷ್ಟೋ ಶ್ರದ್ಧೆಯಿಂದ, ಭಕ್ತಿಯಿಂದ ಇದುವರೆಗೂ ವಾಕ್ಯವನ್ನು ಕೇಳಿದಂಥ ಈ ನನ್ನ ಪ್ರೀತಿಯ ಸಹೋದರನನ್ನು, ಅವರ ಕುಟುಂಬವನ್ನು ಆಶೀರ್ವದಿಸು. ಇವರೇ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ಅದರಂತೆ ನಡೆಯುವುದಕ್ಕೆ ಸಹಾಯ ಮಾಡಿರಿ. ದೇವರೇ, ಇದು ಸುಲಭದ ವಿಷಯ ಅಲ್ಲ ಅಂತ ಗೊತ್ತು. ಆದರೆ ನಾವು ಆತ್ಮೀಕವಾಗಿ ಬೆಳೆದಿದ್ದೇವಾ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತೇವಾ ಎಂದು ನೋಡುತ್ತಾ ಇರುತ್ತೀರಿ. ಯೇಸುವಿನ ನಾಮದಲ್ಲಿ ಈ ನನ್ನ ಪ್ರಿಯ ದೇವ ಮಕ್ಕಳನ್ನು ಆಶೀರ್ವದಿಸಿ, ಅವರ ಕೆಲಸವನ್ನು ಆಶೀರ್ವದಿಸು. ಯೋಬನನ್ನು ಆಶೀರ್ವದಿಸಿದ ಹಾಗೆ, ಯೋಸೇಫನನ್ನು ಆಶೀರ್ವದಿಸಿದ ಹಾಗೆ, ನೀವೊಬ್ಬ ಪೌಲನನ್ನು ಆಶೀರ್ವದಿಸಿದ ಹಾಗೆ ನಮ್ಮನ್ನು ಆಶೀರ್ವಾದ ಮಾಡು. ನಮ್ಮ ಪ್ರತಿ ಸಣ್ಣ ಪ್ರಯತ್ನ ದೊಡ್ಡ ಆಶೀರ್ವಾದಗಳನ್ನು ತರಲಿ. ಈ ದಿನ ವಾಕ್ಯವನ್ನು ಕೇಳಿ ಪ್ರಯಾಣ ಮಾಡುವಾಗ, ಕೆಲಸಕ್ಕೆ ಹೋಗುವಾಗ, ದೇವರೇ, ಯಾವುದೋ ವಿಷಯದಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಿ, ದೇವರೇ, ವಾಕ್ಯವನ್ನು ಕೇಳಿದ್ದೇನೆ, ಈಗ ನಾನು ಪ್ರಾರ್ಥಿಸ್ತೇನೆ, ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ, ಸದುತ್ತರ ದಯಪಾಲಿಸಿ ಕೊಡಪ್ಪ. ದೇವರೇ, ನಿನ್ನ ಕೃಪೆ, ಕರುಣೆ ಈ ದಿನವೆಲ್ಲ ನನ್ನ ಸಂಗಡ ಇರಲಿ ಎಂದು ಯಾರು ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ನೀನು ತಾನೇ ಇವರ ಜೀವಿತಗಳನ್ನು ಅತ್ಯುನ್ನತವಾದಂಥ ಸ್ಥಾನಕ್ಕೆ ಏರಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ಖಂಡಿತ ಈ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರಾ, ಸದುತ್ತರವನ್ನು ದಯಪಾಲಿಸಿಕೊಡುತ್ತೀರಾ, ಉಪಕಾರ ಮಾಡುತ್ತೀರಿ ಎಂಬುದಾಗಿ ಈ ಪ್ರಾರ್ಥನೆಯನ್ನು ಕೇಳಿದಾತನು ಈ ದಿನವೆಲ್ಲ ಜೊತೆಯಲ್ಲಿದ್ದು ಇವರ ಕುಟುಂಬವನ್ನು, ಇವರನ್ನು ಆಶೀರ್ವದಿಸುತ್ತೀರೆಂಬುದಾಗಿ ಎಲ್ಲ ಸ್ತುತಿ, ಘನಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.